ಇವತ್ತು ಭದ್ರಾವತಿ ನಾನು ಹುಡುಗಾಟಿಕೆ ಹೇಳಿಲ್ಲ, ಅದಕ್ಕೊಂದು ಜೀವ ಕೊಡ್ತೀವಿ, ತಾಲೆ ಅದಕ್ಕೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಆದರೆ ಹಲವಾರು CPSCಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಭದ್ರಾವತಿದೂ ಪರ್ಮನೆಂಟಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಆ ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿದೆ, ಅದಕ್ಕೊಂದು ಜೀವ ಕೊಡಬೇಕು ಈ ಜಿಲ್ಲೆಗೆ ಅಂತ ಹೇಳಿ ನಾನೇನು ಕೈ ಹಾಕಿದ್ದೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥ ದೇವರು ನಂಬಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಮುಂದಿನ ಜನವರಿ ಫೆಬ್ರವರಿ ಬಂದು ಡೀಟೇಲ್ ನಿಮಗೆಲ್ಲ ವಿಷಯ ಯಾವ ಥರ ಶುರುವಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇ ಹಂತದಲ್ಲಿ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು 3 ಸೆಕ್ಟರ್ನಲ್ಲಿ ಕೆಲವು ಪ್ರೊಡಕ್ಷನ್ಗೆ, ಡಿಫೆನ್ಸ್ಗೆ, ರೈಲ್ವೆ ಇಲಾಖೆಗೆ ಕೆಲವು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು 4,000 ಕೋಟಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು DPR ತಯಾರಾಗಿದೆ. ನಾನು ಹೇಳಿದ್ದೇನೆ, ಮುಂದಿನ 50 ವರ್ಷಗಳ ಕಾಲ ಒಂದು ಸಲ ಈ ಕಾರ್ಖಾನೆ ಪರ್ಮನೆಂಟಾಗಿ ಪ್ರಾರಂಭ ಆದರೆ ಅಡೆತಡೆಯಿಂದ ನಡಿಬೇಕಿದು, ಏನೋ ಕಾಟಾಚಾರಕ್ಕೆ ಮಾಡೋಗೋದಲ್ಲ. ಆ ಹಿನ್ನೆಲೆಯಲ್ಲಿ ವರ್ಕೌಟ್ ಮಾಡ್ತೇವೆ. ಮೈನ್ಸ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಲೀಗಲಿ ಪ್ರಾಬ್ಲಮ್ ಇದೆ, ಬಟ್ ಅದೇನು ಸಮಸ್ಯೆ ಇಲ್ಲ. ಇವತ್ತು ಬಳ್ಳಾರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೂವ್ ಮಾಡಿದ್ದು, ಹಿಂದೆನೂ ಮಾಡಿದ್ದೀವಿ. ಹಿಂದಿನ ಸರ್ಕಾರಗಳು ಕೆಲವರು ಮೈನ್ಸ್ ಕೊಡ್ತಕ್ಕಂಥ ತೀರ್ಮಾನ ಏನು ಕೊಟ್ಟಿದ್ದಾರೆ, ಆ ಮೈನಿಂಗ್ ಏರಿಯಾನು ಇವತ್ತು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಪಡಿತಕ್ಕಂಥದ್ದಕ್ಕೂ ಈಗಾಗಲೇ ಕೆಲಸ ನಡೀತಿದೆ. ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಬೇಕು, 2 ಕಂಪ್ನಿಗಳಿಗೆ DPR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಪ್ರಾಣಿ ಸಂಘರ್ಷ ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಇದೆ. ಕೆಲವು ಜಿಲ್ಲೆಗಳಲ್ಲಿ, ಕೆಲವು ಜಿಲ್ಲೆಯನ್ನೀಗ ಕೆಲವು ನಗರ ಪ್ರದೇಶಕ್ಕೂ ಈಗಾಗಲೇ ಚಿರತೆಗಳ ಕಾಟ ಪ್ರಾರಂಭ ಆಗಿದೆ. ಬಟ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲವು ಕ್ರಮ ತೆಗೆದುಕೋಬೇಕಾಗ್ತದೆ. ಸುಮ್ಮನೆ ಪರಿಹಾರ ಕೊಡೋದರಿಂದ ಮತ್ತೆ ಜೀವ ವಾಪಸ್ ತರೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆ ಪರಿಹಾರ ಏನು ಅಂತಕ್ಕಂಥದ್ದು ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕು. ಥ್ಯಾಂಕ್ ಯು. ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು, ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಕ್ಕೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ, ಅವರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ, ನಮ್ಮ ಸ್ವಾರ್ಥಕ್ಕೋಸ್ಕರ. ಏನು ಸಾಧನೆ ಬ್ರದರ್? ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು. ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ ದಾಖಲೆನಲ್ಲಿ.